ಬಂದ್ಯಾ? ಬಾ. ಏನಕ್ಕ, ಏನು ಇಲ್ಲಿ ತನಕ ಬಂದ್ಬಿಟ್ಟೆ? ಬಾ ಕೂತ್ಕೋ. ಏನೂ ಇಲ್ಲ ಬಂಕಿ, ಒಂದು ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಹೇಗಿದೆಯಾ? ಆರಾಮಾಗಿದೆಯಾ? ಖುಷಿಯಾಗಿದೆಯಾ ತಾನೇ? ಹೌದಕ್ಕ, ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸಾರಿ ಅಕ್ಕ, ನನಗೆ ಕ್ಷಮಿಸ್ಬಿಡು. ನೀವು ಎಲ್ಲ ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ ಕಣೆ. ಐ ಆಮ್ ವೆರಿ ಸಾರಿ, ಕ್ಷಮಿಸ್ಬಿಡೆ. ಅಯ್ಯೋ ಹುಚ್ಚುಡ್ಗಿ, ಇದೆಲ್ಲ ಏನಕ್ಕೆ ಸಾರಿ? ಬಿಡು, ನೀನು ಅರ್ಥ ಮಾಡ್ಕೊಂಡಿಯಲ್ಲ, ನಿನ್ನ ಗಂಡನ ಮೇಲೆ ನೀನು ಖುಷಿಯಾಗಿದೆಯಲ್ಲ, ಅದೇ ನನಗೆ ಮುಖ್ಯ. ಮನೇಲಿ ಯಾರಿದ್ದಾರೆ? ಕರಿತೀಯ ಒಂದು ಸ್ವಲ್ಪ? ಹಾಂ ಅಕ್ಕ, ಕರಿತೀನಿ, ಒಂದು ನಿಮಿಷ. ಅತ್ತೆ, ಕವಿತಾ, ರೀ, ಶ್ರೀಕಾಂತ್. ಏನಕ್ಕ, ಏನು ವಿಷಯ? ಬಾ ಕೂತ್ಕೋ. ಇರಲಿ ಪಿಂಕಿ, ಪರವಾಗಿಲ್ಲ, ಅವರೆಲ್ಲ ಬರಲಿ. ಓ, ಇವಳ್ಯಾಕೆ ಬಂದಿದ್ದಾಳಿರಿ? ಒಳ್ಳೆಯವಳು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರೆ ಎಲ್ಲಾನು ಹಾಳು ಮಾಡಿದ್ಲು. ನನ್ನ ಗಂಡನ ಆಸ್ತಿ ಒಂದು ರೂಪಾಯಿನೂ ಬರ್ದಂಗೆ ಮಾಡಿದ್ಲು. ಎಲ್ಲಾನು ಕೊಡಿಸ್ತೀನಿ, ನಿಮಗೂ ಅನ್ಯಾಯ ಆಗದಿರಂಗೆ ಮಾಡ್ತೀನಿ, ನಿಮಗೆ ಎಲ್ಲ ಆಸ್ತಿನೂ ಸಿಗಂಗೆ ಮಾಡ್ತೀನಿ, ನಿಮ್ಗೆ ಅನ್ಯಾಯ ಆಗಕ್ಕಿಲ್ಲ ಅತ್ತೆ, ನಾನು ಬಿಡೋಕ್ಕಿಲ್ಲ ಅಂತ ಹೇಳಿದ್ಲು. ಎಲ್ಲಾನು ಹಾಳು ಮಾಡಿದ್ಲು. ಕೊನೆಗೆ ನನ್ನ ಗಂಡನೂ ನನ್ನಿಂದ ದೂರ ಮಾಡಿದ್ಲು. ಈಗ ಬಂದಿದ್ದಾಳು ಕಾಣೆ, ಮನೆ ಹಾಳಿ. ಏನವ ಇಲ್ಲಿ ಗಂಟ ಬಂದ್ಬಿಟ್ಟಿದಿ? ಏನು ಸಮಾಚಾರ? ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತತ್ತೆ. ಶ್ರೀಕಾಂತ್. ಅದಕ್ಕೆ ಚೆನ್ನಾಗಿದ್ದೀರಾ? ಬನ್ನಿ ಅದಕ್ಕೆ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಶ್ರೀಕಾಂತ್, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಕವಿತಾ ಎಲ್ಲ ಹೋದ್ಲು? ಅದಕ್ಕೆ ಏನದಕ್ಕೆ ಇಲ್ಲಿ? ಎಷ್ಟು ಖುಷಿ ಆಯ್ತು ಗೊತ್ತಾ ನಿಮ್ಮನ್ನು ನೋಡಿ. ಅದಕ್ಕೆ ನಾನೇ ಮನೆಗೆ ಬರಬೇಕು ಅಂದ್ಕೊಂಡೆ, ಸದ್ಯ ಅಷ್ಟರಲ್ಲಿ ನೀವೇ ಬಂದುಬಿಟ್ರಿ. ಹೌದಾ? ಏನು ವಿಷಯ ಕವಿತಾ? ತುಂಬ ಎಕ್ಸೈಟ್ ಆಗಿದೆಯಾ? ಹೌದು, ಅದಕ್ಕೆ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು, ಇಲ್ಲೇ ನಮ್ಮೂರಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅದಕ್ಕೆ. ಆ ಖುಷಿಯಾದ ವಿಷಯನ ನಿಮ್ಮ ಹತ್ರ, ಅಪ್ಪನ ಹತ್ರ, ದೊಡ್ಡಮ್ಮನ ಹತ್ರ, ಎಲ್ಲರ ಹತ್ರನೂ ಹೇಳಬೇಕು, ಆಶೀರ್ವಾದ ತಗೋಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಬರೋಣ ಅಂತ ಅಂದ್ಕೊಂಡೆ ಅದಕ್ಕೆ. ಅಲ್ಲ ಎತ್ತವ್ವ, ಇಲ್ಲೇ ನಿಂತಿದ್ದೀನಿ, ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿಲ್ಲ ಇವಳು. ಅವ್ರ ಅಪ್ಪಂತವು ಅರ್ಧವಾಡವು ಅಂತ ತೊಗೊಳಕ್ಕೆ ಹೋದಾಳಂತೆ. ಎಂಥ ಬುದ್ಧಿ ಕಲ್ತಿದ್ದಾಳು ಇವಳು. ಹೌದಾ? ಕಂಗ್ರ್ಯಾಚುಲೇಷನ್ ಕವಿತಾ. ಮಾವಂಗೆ ವಿಷಯ ಗೊತ್ತಾದರೆ ತುಂಬ ಖುಷಿ ಪಡ್ತಾರೆ. ಖಂಡಿತ ಬಾ, ಬಂದು ಮಾವಂಗೆ ಹೇಳಿ ಅತ್ತೆ ಆಶೀರ್ವಾದ ತೊಗೊಂಡು ಹೋಗು, ಖಂಡಿತ ಒಳ್ಳೇದಾಗತ್ತೆ. ಅವ್ವ ಇರಲಿ ಅವೆಲ್ಲವಾ, ಏನು ಬಂದಿದ್ದ ವಿಷಯ ಅದು ಹೇಳು. ಹೇಳ್ತೀನತ್ತೆ, ಹೇಳೋಕ್ಕೆ ಅಲ್ವಾ ಬಂದಿರೋದು. ನಿಮ್ಗದು ತುಂಬ ಖುಷಿಯಾಗುತ್ತೆ ಈ ವಿಷಯ ಕೇಳಿದ್ರೆ. ಏನು ವಿಷಯ, ಏನು ಅಂತ ಹೇಳಿ ಅದಕ್ಕೆ. ಅದಕ್ಕೆ ಅಪ್ಪ ಹುಷಾರಾಗಿದ್ದಾರಲ್ಲ? ಹಾಂ, ಹುಷಾರಾಗಿದ್ದಾರೆ. ಶ್ರೀಕಾಂತ್, ತಗೊಳ್ಳಿ ಈ ಫೈಲ್. ಏನದಕ್ಕೆ ಇದು? ಏನು ಫೈಲು? ಏನೂ ಇಲ್ಲ ಶ್ರೀಕಾಂತ್, ನಮ್ಮ ಮಾವನ ಆಸ್ತಿಲಿ ಸ್ವಲ್ಪ ನಿಮಗೂ ಬರ್ಕೊಟ್ಟಿದ್ದಾರೆ. ಸ್ವಲ್ಪ ಅಂದರೆ 30%, ಅಂದರೆ ಒಂದು 12-13 ಕೋಟಿ ಆಸ್ತಿ ಇದೆ. ಅಷ್ಟು ಆಸ್ತಿನ ನಿಮ್ಮ ಹೆಸ್ರಿಗೆ ಬರ್ಕೊಟ್ಟಿದ್ದೀವಿ. ಇದನ್ನು ಮಾವ ನೀನು ಕೊಟ್ಬಿಟ್ಟು ಬರೋಕ್ಕೆ ಹೇಳಿದ್ರು. ಇದನ್ನು ಅತ್ತೆ ಹೆಸ್ರಿಗೆ ಬರೆದಿದ್ದೀವಿ, ಅತ್ತೆ ಹೆಸ್ರಿಗೆ ರಿಜಿಸ್ಟರ್ ಆಗಿದೆ. ಇಷ್ಟು ಆಸ್ತಿನೂ ಇದರಲ್ಲಿ ಏನೇನಿದೆ, ಇಷ್ಟು ಆಸ್ತಿನೂ ನಿಮ್ಮದೇನೆ. ಏನವ ಏನು ಹೇಳ್ತಿದ್ದಿ ಪ್ರೇಮ? ಇದರಲ್ಲಿರೋಷ್ಟು ಆಸ್ತಿ ನಂದೆಯಾ? 12-13 ಕೋಟಿ ನನ್ನ ಹೆಸ್ರಿಗೆ ಬರ್ತಿದ್ದಾರಾ? ನನ್ನ ಮನೆಯವರು? ಅಯ್ಯೋ, ಖುಷಿ ಆಯ್ತಲ್ಲ ಕಣವ. ಇನ್ಮೇಲೆ ಇಷ್ಟು ಆಸ್ತಿ ಎಲ್ಲ ನಮ್ಮದೆಯಾ? ಹೌದತ್ತೆ, ನಿಮ್ಮದೇನೆ. ಇದಕ್ಕೋಸ್ಕರ ಅಲ್ವಾ ನೀವು ನಮ್ಮ ಮಾವಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಮನೆಯಿಂದ ಆಚೆ ಹಾಕಿದ್ದು? ಅದಕ್ಕೆ ಇದನ್ನು ನಿಮಗೆ ತಲುಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಏನದಕ್ಕೆ ಇದೆಲ್ಲ? ಯಾಕೆ ಹೀಗೆಲ್ಲ ಮಾಡ್ತಿದ್ದಾರಪ್ಪ? ನನಗೆ ಗೊತ್ತು ಅಪ್ಪಂಗೆ ಬೇಜಾರಾಗಿದೆ ಅಂತ, ಅಮ್ಮ ಆಡಿದ ಮಾತುಗಳಂಗಿತ್ತು. ಆದರೆ ಹಾಗಂತ ಈ ಥರ ಎಲ್ಲ ಮಾಡೋಕ್ಕೆ ಯಾರು ಹೇಳಿದ್ರು? ನಾವೇನು ಕೇಳಿದ್ವಿ ಅವ್ರಿಗೆ ನಂಗೆ ಆಸ್ತಿ ಬೇಕು ಅಂತ? ಯಾಕಕ್ಕೆ ಇದೆಲ್ಲ ಮಾಡಿದ್ರು? ನೀವಾದರೂ ಅವ್ರಿಗೆ ಹೇಳ್ಬೇಕಲ್ವಾ? ಏನಂತ ಹೇಳಬೇಕಿತ್ತು ಶ್ರೀಕಾಂತ್? ಏನಂತ ಹೇಳಬೇಕಿತ್ತು? ಆಸ್ತಿಗೋಸ್ಕರ ನೀವೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ಮಾವು ನಮ್ಮ ಮನೆಯಿಂದ ಆಚೆ ಹಾಕಿದ್ರಿ. ಅವರು ಪ್ರತಿದಿನ ಇದ್ರ ಬಗ್ಗೆನೇ ಕೊರಗಿ ಹುಷಾರು ತಪ್ಪಿದ್ದಾರೆ. ಅವ್ರು ಎಷ್ಟು ದಿನ ಬದುಕಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ನಿಮಗೆ ಗೊತ್ತಾ ಆ ಮನೇಲಿ ಮಾವನ ಪರಿಸ್ಥಿತಿ ಹೇಗಿದೆ ಅಂತ? ನಾವೆಲ್ಲ ಅವ್ರಿಗೋಸ್ಕರನೇ ಚಡ್ಪಡಿಸ್ತಿದ್ವಿ ಕ್ಷಣಕ್ಕೂ, ಯಾವಾಗ ಏನಾಗುತ್ತೋ ನಮ್ಮ ಮಾವಂಗೆ ಅಂತ. ಈಗೇನು ಬೇಡ ಅಂತ ಹೇಳ್ತಿದ್ಯಾ? ನಿಮ್ಮ ಅಮ್ಮನ ಮುಖ ಒಂದು ಸ್ವಲ್ಪ ನೋಡು. ನಮ್ಮ ಮಾವಂಗೆ ಹುಷಾರಿಲ್ಲ, ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಹೆಂಗೆ ಹಲ್ಲು ಬಿಡ್ಕೊಂಡು ನಿಂತಿದ್ದಾರೆ ಅಂತ. ಆಸ್ತಿ 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 ಅಂತ ಸಾಯ್ತಿದ್ರಲ್ಲ, ಇವಾಗ ಕೊಟ್ಟಿದ್ದೀನಿ, ಸಂತೋಷವಾಗಿರೋಕೆ ಹೇಳಿ ನಿಮ್ಮ ಅಮ್ಮಗೆ. ಅಯ್ಯೋ, ಏನವ ಹಿಂಗೆ ಮಾತಾಡಿ ನೀನು? ಏನು ಪುಸ್ತಕ ಕೊಟ್ಟಿದ್ಯಾ? ಇಲ್ಲ ತಾನೇ? ನಮಗೆ ಸೇರ್ಬೇಕಾಗಿರೋದು ನಮ್ಗೆ ಕೊಟ್ಟಿದ್ಯಾ? ಅದು ಎಲ್ಲಿ ಕೊಟ್ಟಿದ್ದಿ? 50 ಭಾಗ ಕೊಡಬೇಕಿತ್ತು ಅಲ್ಲ? ನಿಮ್ಗೆ ಅರ್ಧ ಭಾಗ, ನಮ್ಗೆ ಅರ್ಧ ಭಾಗ ಅಲ್ವವ? ಹಾಂ, 30 ಭಾಗ ಕೊಟ್ಟಿದ್ದೀರಿ, ಇನ್ನು 20 ಭಾಗ ಕೊಡ್ಬೇಕು ತಾನೇ? ನೋಡಿದೆ ಶ್ರೀಕಾಂತ್, ನೋಡಿದ್ಯಾ ನಿಮ್ಮ ಅಮ್ಮನ್ನ ಹೇಗೆ ಅಂತ? ಇಷ್ಟು ಕೊಟ್ಟರು ಸಾಕಾಗಲ್ಲ ಬಿಡು. ನೋಡು, ನಿಮ್ಮ ಅಮ್ಮನ ಹೆಸರಿಗೆಲ್ಲ ಬರೆದಿದ್ದೀನಿ, ಬರ್ಸಿ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇನ್ಮೇಲೆ ಇದೆಲ್ಲ ನಿಮ್ಮದೆ. ನಾನು ಇನ್ನು ಬರ್ತೀನಿ. ಅದಕ್ಕೆ ದಮ್ಮಯ್ಯ ಅಂತೀನಿ, ದಯವಿಟ್ಟು ಇದನ್ನ ತೊಗೊಂಡು ಹೋಗ್ಬಿಡಿ. ಇದು ನಮಗೆ ಬೇಡ. ಅದಕ್ಕೆ ಅಪ್ಪಂಗೆ ಹೇಳಿ. ನೋಡು ಶ್ರೀಕಾಂತ್, ನಮ್ಮ ಮಾವು ಮೊದಲೇ ಇದೇ ಯೋಚನೆ ಆಗಿ ಕೊರಗಿ ಹುಷಾರು ತಪ್ಪಿದ್ದಾರೆ ಅಂತ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಇನ್ಮೇಲೆ ಆದರೂ ಅವ್ರು ನೆಮ್ಮದಿಯಾಗಿರಲಿ. ನಿಮ್ಗೆ ಆಸ್ತಿ ಕೊಟ್ಟಿದ್ದೀವಿ ಅನ್ನೋ ನೆಮ್ಮದಿಯಿಂದನಾದರೂ ಅವ್ರು ಇರ್ತಾರೆ. ದಯವಿಟ್ಟು ಇನ್ನು ಅವ್ರ ನೆಮ್ಮದಿ ಹಾಳು ಮಾಡಬೇಡಿ. ಅವ್ರು ಇನ್ಯಾವತ್ತಿ ಈ ಮನೆಗೆ ಕಾಲಿಡಲ್ಲ.
ಅವ್ರ ವಿಷಯಕ್ಕೂ ನೀವು ಯಾರು ಬರಬೇಡಿ. ದಯವಿಟ್ಟು ನಮ್ಮ ಮಾವನ ನೆಮ್ಮದಿಯಾಗಿರಕ್ಕೆ ಬಿಡಿ. ಇರೋಷ್ಟು ದಿನ ನಂತರ ಅವ್ರು ಖುಷಿಯಾಗಿರಲಿ. ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನಮ್ಮ ಅತ್ತೆನೂ ಅದನ್ನೇ ಹೇಳಿ ಕಳಿಸಿದ್ದಾರೆ. ದಯವಿಟ್ಟು ಇನ್ಮೇಲೆ ನನ್ನ ಗಂಡನ ವಿಷಯಕ್ಕೆ ಬರೋಕ್ಕೆ ಹೇಳಬೇಡ ಅಂತ. ದಯವಿಟ್ಟು ಇನ್ಯಾವ ಕೆಲಸನೂ ಮಾಡಬೇಡಿ. ಇಂಥ ಕೆಲಸಗಳಂತೂ ಇನ್ನು ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ನೀವು ಈ ಥರ ಮಾತಾಡ್ತಿದ್ದೀರಾ? ಅಂದರೆ ನಮಗೂ ಅಪ್ಪಂಗೂ ಇನ್ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಇನ್ನೇನಂತ ಹೇಳಬೇಕು ಶ್ರೀಕಾಂತ್? ಇನ್ನೇನು ಹೇಳ್ಬೇಕು ಹೇಳಿ? ನೋಡಿ, ನಮ್ಮ ಮಾವನ ಉಳಿಸ್ಕೊಳ್ಳೋಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ ಶ್ರೀಕಾಂತ್. ದಯವಿಟ್ಟು ಇದನ್ನು ಮತ್ತೆ ವಾಪಸ್ ತೊಗೊಂಡೋಗು, ಅದು ಇದು ಅಂತ ಹೇಳಿ ಮತ್ತೆ ನಮ್ಮ ಮಾವನ ನೆಮ್ಮದಿನ ಹಾಳು ಮಾಡಬೇಡಿ. ಈ ಆಸ್ತಿನ ನಿಮ್ಗೆ ಬರ್ಕೊಟ್ಟ ಮೇಲೆ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ದಯವಿಟ್ಟು ಅವ್ರನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ಬಿಡಿ ಪ್ಲೀಸ್. ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಇದು ಏನಾದರೂ ಮಾಡ್ಕೊಳ್ಳಿ. ನಿಮಗೆ ಸೇರಬೇಕಾಗಿದ್ದ ನಾನು ಸೇರಿಸಿದ್ದೀನಿ. ಇದಕ್ಕೋಸ್ಕರ ನಮ್ಮ ಮನೇಲಿ ಜಗಳ ಆಗ್ತಿದೆ. ನಮ್ಮ ಮನೆ ಪರಿಸ್ಥಿತಿನೂ ಸರಿ ಇಲ್ಲ. ಆದರೂ ನಮ್ಮ ಮಾವನ ನೆಮ್ಮದಿ ಮುಖ್ಯ ಅಂತ ನಮ್ಮ ಅತ್ತೆ ಇಂಥ ದೊಡ್ಡ ಡಿಸಿಷನ್ ತೊಗೊಂಡಿದ್ದಾರೆ, ಇಂಥ ದೊಡ್ಡ ನಿರ್ಧಾರ ತೊಗೊಂಡಿದ್ದಾರೆ ನಿಮಗೋಸ್ಕರ. ದಯವಿಟ್ಟು ಇದನ್ನ ನೀವೇನಾದರೂ ಮಾಡ್ಕೊಳ್ಳಿ. ನಾನು ಹೊರಡ್ತೀನಪ್ಪ, ನಾನು ಹೋಗಬೇಕು, ಬರ್ತೀನಿ. ಪಿಂಕಿ, ಹುಷಾರಮ್ಮ. ಹಾಂ ಅಕ್ಕ, ಸರಿ. ಕವಿತಾ, ನಾನು ಬರ್ತೀನಿ. ಅದಕ್ಕೆ ಅಪ್ಪ ಹುಷಾರದಕ್ಕೆ, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಅಮ್ಮ. ಏನಮ್ಮ, ಆಸ್ತಿ ಪೇಪರ್ ಕೊಟ್ಟ ತಕ್ಷಣ ಇಷ್ಟೊಂದು ಸಂತೋಷವಾಗಿದೆಯಾ? ಇಷ್ಟೊಂದು ಖುಷಿಯಾಗಿದೆಯಾ? ಅಪ್ಪಂಗೆ ಏನಾದರೂ ಪರವಾಗಿಲ್ಲ ಅಲ್ವಾ ನಿನಗೆ? ನೀನು ಖುಷಿಯಾಗಿರೋದೇ ಇಂಪಾರ್ಟೆಂಟು, ನಿನಗೆ ಈ ಆಸ್ತಿನೇ ಇಂಪಾರ್ಟೆಂಟು. ಥೂ, ನಿಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ತಾನೇ ಅವ್ರು ಇದನ್ನೆಲ್ಲ ಮಾಡಿರೋದು. ಏನಾದರೂ ಮಾಡ್ಕೊ. ನೋಡು, ಬಾಯಿ ಮುಚ್ಕೊಂಡು ಹೋಗು. ಅದೇನು ಮಾಡೋಕು, ಹೋಗಪ್ಪ ಹೋಗು. ಇದು ನನ್ನ ಹೆಸ್ರು ಬರ್ಕೊಟ್ರೋದು. ನಾನು ಬೇಡ ಅನ್ಬೇಕು, ನೀನಲ್ಲ. ಓಹ್, ನನ್ನ ಹೆಸರಲ್ಲಿ ಆಸ್ತಿ ಇದೆಲ್ಲವ. ಏನು ಪುಸ್ತಕಟೆ ಬರ್ಕೊಟ್ಟಿದ್ದಾರಾ? ಹಾಂ, ಹೇಳು. ಇಷ್ಟು ವರ್ಷ ಅವ್ರ ಜೊತೆ ಸಂಸಾರ ಮಾಡಿಲ್ವಾ? ನೀವೆಲ್ಲ ಅವ್ರ ಮಕ್ಕಳಲ್ವಾ? ಓ, ಏನೋ ಈಗ ಕಾಲ ಬಂದಿದೆ, ಅದನ್ನು ಓದಿದ ಕೂತವನೆ. ಅಲ್ಲ ಕಣ್ಲ, ನೀನು ಕೇಳಬೇಡ್ವಾ? 50% ಬರ್ಕೊಡ್ಬೇಕು, 30% ಬರ್ಕೊಟ್ಟಿದ್ದೀರಿ ಅಂತ ಕೇಳೋದು ಬಿಟ್ಬಿಟ್ಟು ಇದನ್ನು ಬೇಡ ಅಂತ ಹೇಳಿ ಕಳಿಸ್ತಾವೆ. ಹೋಗೋಗು, ಬಗ ಮಾಡೋಗು. ಥೂ, ನೀನಂತೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲಮ್ಮ. ನಿನ್ನ ಮಕ್ಕಳ ಹುಟ್ಟಿದ್ದೀವಲ್ಲ, ಅದು ನಮ್ಮ ತಪ್ಪು. ಏನಾದರೂ ಮಾಡ್ಕೊ. ಅಯ್ಯೋ ದೇವ್ರೆ, ಯಾರು ಏನಾರೇ ಅನ್ಕೊಳ್ಳಿ, ನಾನು 13 ಕೋಟಿ ಒಡ್ತಿ, ಕೋಟಿ ಯಾರೇಶ್ವರಿ. ಅಯ್ಯೋ ಪರಮಾತ್ಮ, ಈ ಊರಲ್ಲಿ ನನ್ನಂಗೆ ಯಾರು ಇಲ್ಲ ಅನಿಸ್ತದೆ. ಕೋಟ್ಯಾಧೀಶ್ವರಿ ನಾನು ಒಬ್ಳೆ ಅನಿಸ್ತದೆ.